ಬ್ರದರ್ ಒಂದು ಡಬಲ್ ಬೆಡ್ರೂಮ್ ರೂಮ್ ಹೇಳಿದ್ದೆ ನಿನ್ನೆ ನೈಟ್ ನಾನ್ AC. ಹಾಂ, ಫೋನ್ ಮಾಡಿ ಹೇಳಿದ್ದೆ, ಪೇ ಮಾಡ್ತೀನಿ ಅಂದ್ರೆ ಇಲ್ಲ ನಾಳೆ ಬಂದು ಪೇ ಮಾಡಿ ಅಂತ ಅಂದಿದ್ರು ಚಂದ್ರಶೇಖರ್ ಪಾಟೀಲ್ ಅಂತ. ಓಕೆ, ಸೆಕೆಂಡ್ ಫ್ಲೋರಾ? ಹಾಂ, ಓಕೆ. 207 ರೂಮು ಹೆಂಗೈತೆ ನೋಡ್ರಿ. ಬಾತ್ರೂಮು, ಟಾಯ್ಲೆಟ್ ಎಲ್ಲ ವ್ಯವಸ್ಥೆ ಇಲ್ಲ ಇಲ್ಲ. ಓಕೆ, ಬಾತ್ರೂಮ್, ಟಾಯ್ಲೆಟ್, ಸೂಪರ್. ಆ್ಯಂಡ್ ದಿಸ್ ಈಸ್ ದ ವ್ಯೂ. ವಾವ್, ನೈಸ್. ನೋಡಲೇ ಪ್ರೇವರ್, ಸೂಪರ್ ವ್ಯೂ. ಓಕೆ, ಈಗ ನಮ್ಮ ಫಸ್ಟ್ ಡೆಸ್ಟಿನಿ ಕಡೆ ಹೊಂಟೇವೆ ನಾವು. ಈಗ ಚೆಕ್-ಇನ್ ಆಗಿ ಫ್ರೆಶ್ ಅಪ್ ಆಗಿ ಟಿಫಿನ್ ಅದು ಮಾಡ್ಕೊಂಡಿವಿ. ಟಿಫಿನ್ ಮಾಡ್ಕೊಂಡು ಊಟ ಏನು ಹೊಟ್ಟೆ ಏನು ಹಸ್ತಿದ್ದಿಲ್ಲ, ಸೊ ಲೈಟಾಗಿ ಟಿಫಿನ್ ಮಾಡ್ಕೊಂಡ್ವಿ. ಟಿಫಿನ್ ಮಾಡ್ಕೊಂಡು ಈಗ ಫಸ್ಟ್ ಡೆಸ್ಟಿನಿ ಕಡೆ ಹೊಂಟಿವಿ. ಫಸ್ಟ್ ಡೆಸ್ಟಿನಿ ಯಾವುದಪ್ಪ ಅಂತಂದ್ರೆ ನಿಮಗೆ ತೋರಿಸ್ತೀನಿ ಯಾವುದಂತ ಹೇಳಿ. ಇದು ಬಹಳ ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಒಂದು ಸ್ಥಳ ಐತಿದೆ. ಇದು ಯಾವ ಕಾಲಕ್ಕೆ ಹೋಗುತ್ತಪ್ಪ ಅಂತಂದ್ರೆ ಪಾಂಡವರ ಕಾಲಕ್ಕೆ ರಿಲೇಟೆಡ್ ಇರುವಂತಹ ಸ್ಥಳ ಇದೆ. ಈಗ ನಮ್ಮ ಪ್ರಯಾಣ ಅಲ್ಲಿಗೆ ಈ ಪ್ಲೇಸಿಗೆ ಹೆಂಗೆ ಹೋಗ್ಬೇಕಪ್ಪ ಅಂತಂದ್ರೆ ಯಲ್ಲಾಪುರಿಂದ ಕಾರವಾರ ರೋಡಿಗೆ ಬಂದು ಇಲ್ಲಿ ಮಾಗೋಡು ಕ್ರಾಸ್ ಅಂತ ಐತಿ, ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೇಕು. ಇಲ್ಲಿಂದ ಒಂದು 7 ಕಿಲೋಮೀಟರ್ಸ್ ಮುಂದೆ ಹೋದ್ಮೇಲೆ ಈ ಸ್ಥಳ ಸಿಗುತ್ತೆ ನಿಮಗೆ. ಸ್ವಲ್ಪ ರೋಡ್ ಖರಾಬ್ ಐತಿ, ಅಡ್ಜಸ್ಟ್ ಮಾಡ್ಕೊರಿ. ಇಲ್ಲೊಂದು ಬೋರ್ಡ್ ಬರುತ್ತೆ, ಶ್ರೀ ಕ್ಷೇತ್ರ ಕವಡಿಕೆರೆ ಅಂತ. ಇಲ್ಲಿಂದ ಲೆಫ್ಟ್ ಹೋಗ್ಬೇಕು. ಲೆಫ್ಟ್ ಒಂದು ಅರೌಂಡ್ 1 ಕಿಲೋಮೀಟ್ರ್ ಹೋದ್ರಂದ್ರೆ ದೇವಸ್ಥಾನ ಸಿಗುತ್ತೆ. ಬರ್ರಿ ದೇವಸ್ಥಾನಕ್ಕೆ ಹೋಗೋಣಂತ. ಸುಮಾರು ಜನ ಮಾಗೋಡು ಆ್ಯಂಡ್ ಚಂದಗುಳಿ ದೇವಸ್ಥಾನ ಮತ್ತು ಇಲ್ಲ ಜೇನ್ಕಲ್ ಗುಡ್ಡಕ್ಕೆ ಬರ್ತಾರೆ, ಇದೇ ರೋಡಿಂದ ಹೋಗ್ತಾರೆ. ಬಟ್ ಯಾರೂ ಈ ದೇವಸ್ಥಾನಕ್ಕೆ ಬರೋಂಗಿಲ್ಲ. ಯಾಕಪ್ಪ ಅಂತಂದ್ರೆ ಅಷ್ಟು ಪ್ರಸಿದ್ಧಿ ಇಲ್ಲ ಅಂತ ಅನ್ಕೊತೀನಿ ನಾನು. ಆದಷ್ಟು ಜನಕ್ಕೆ ಈ ವಿಡಿಯೋನ ನೀವು ಶೇರ್ ಮಾಡಿರಿ. ನೆಕ್ಸ್ಟ್ ಏನು ನಾನು ಈ ದೇವಸ್ಥಾನದ ವಿಡಿಯೋನ ಹಾಕ್ತೀನಿ, ಶೇರ್ ಮಾಡಿರಿ. ಶೇರ್ ಮಾಡೋದ್ರಿಂದ ಈ ದೇವಸ್ಥಾನ ಸಹ ಪ್ರಸಿದ್ಧಿಗೆ ಬರುತ್ತೆ. ಆ್ಯಂಡ್ ಇಲ್ಲಿಂದ 2 ಕ್ರಾಸ್ ಬರ್ತಾವೆ, ಒಟ್ಟು ಸ್ಟ್ರೇಟ್ ಹೋಗ್ಬೇಕಷ್ಟೆ. ಒಂದು 62 ಎಕರೆದಷ್ಟು ಒಂದು ವಿಸ್ತೀರ್ಣವುಳ್ಳಂತಹ ಒಂದು ಕೆರೆ ಐತಿ. ಕೆರೆ ಬಾಜು ಒಂದು ಪ್ರಸಿದ್ಧವಾದಂತಹ ಮತ್ತು ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಒಂದು ದೇವಸ್ಥಾನ ಐತಿ. ಸೊ ಎಲ್ಲರೂ ದರ್ಶನ ಮಾಡ್ಕೊಂಬರೋಣಂತೆ. ಇದು ವಿಶಾಲವಾದ ಕವಡಿಕೆರೆ. ಇವತ್ತು ನಾವು ಯಲ್ಲಾಪುರ ಹೋದ್ವಿ ಪ್ರೆಸೆಂಟ್. ಯಲ್ಲಾಪುರದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಕವಡಮ್ಮ ಅಥವಾ ದುರ್ಗಾದೇವಿ ಕವಡಿಕೆರೆ ಇಲ್ಲಿಗೆ ಬಂದಿದ್ವಿ. ಈ ದೇವಸ್ಥಾನದ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬರ್ರಿ ಮತ್ತೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಬರ್ರಿ ನಿಮ್ಗೆ ದೇವಸ್ಥಾನನ ತೋರಿಸ್ತೀನಿ ಮತ್ತು ಅದರ ಐತಿಹಾಸಿಕ ಹಿನ್ನೆಲೆ ಏನು ಐತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೇನಂತೆ. ಓಕೆ, ವೀಕ್ ಆಫ್ ಆದ್ರಿಂದ ಸ್ವಲ್ಪ ರಶ್ ಇತ್ತು, ನೋಡಾತಿರ್ಬೇಕು. ಗಾಡಿಗಳು ಭಾಳ ಅದಾವೆ. ಆ್ಯಂಡ್ ನಾವು ಬರೋದು ಲೇಟ್ ಆಗಿತ್ತು. ಎಲ್ಲೇ ಡೋರ್ ಕ್ಲೋಸ್ ಮಾಡ್ತಾರೆ ಅಂತ ಅನ್ಕೊಂತ ಬರತ್ತಿದ್ವಿ. ಬಟ್ ಆದರೂ ಡೋರ್ ಕ್ಲೋಸ್ ಮಾಡೇ ಬಿಟ್ಟಿದ್ರೆ, ಸೊ ಅದನ್ನ ಕೇಳಕ್ಕಂತ ಹೊಂಟೀನಿ ನಾ ಈಗ. ಬಂದಿದ್ರಿ ಬಾಗ್ಲೇ ತೆಗಿಲಿಕ್ಕೆ ಬರ್ತದೆ. ಓಕೆ, ಮೇನ್ ಡೋರ್ ಓಪನ್ ಇರುತ್ತಂತ, ಒಳಗಿಂದ ಇದನ್ನಷ್ಟ ಕ್ಲೋಸ್ ಮಾಡಿದಾರಂತ. ಸೊ ನಾವು ಸ್ವಲ್ಪ ಕೈಕಾಲು ಮುಖ ತೊಳೆದು ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಕೆರೆ ಹತ್ರ ಬಂದ್ವಿ. ನೋಡತ್ತಿರುವಾಗ ಕೆರೆ ಅಷ್ಟು ದೊಡ್ಡದೈತೆ ಅಂತೇಳಿ ಸೂಪರ್ ಆಗೈತಿ. ಆ್ಯಂಡ್ ಇದನ್ನೇನು ಮಾಡಿದಾರಲ್ಲ, ಇದು ದೇವಸ್ಥಾನ ಪೂಜೆಗೆ ನೀರು ಒಯ್ಯಕ್ಕಂತ ಮಾಡಿದ್ದದು. ದೇವಸ್ಥಾನದ ಪೂಜೆಗೆಲ್ಲ ಪೂಜಾರಿಗಳು ಇಲ್ಲಿಂದ ನೀರು ಒಯ್ತಾರೆ. ಅಂದರೆ ಇದು ಮಲಿನ ಆಗಿರೋಂಗಿಲ್ಲ, ಬಟ್ ಏನೂ ಹೊಲಸು ಬರೋಂಗಿಲ್ಲ. ಅಲ್ಲೇ ಹೊಲಸು ಬರಬಾರ್ದು ಅಂತೇಳಿ ಅಷ್ಟು ಚೆಂದ ಮಾಡಿದ್ದಾರೆ. ಸೊ ಈಗ ನಾವು ದೇವಸ್ಥಾನಕ್ಕೆ ಒಳಗೆ ಹೊಂಟಿವಿ. ನಾವು ಈ ದೇವಸ್ಥಾನದ ಹೆಸರು ಕವಡಿಕೆರಮ್ಮ ಅಥವಾ ದುರ್ಗಾ ದೇವಸ್ಥಾನ. ಈ ಸ್ಥಳದ ಹೆಸರು ಕವಡಿಕೇರಿ ಅಂತೇಳಿ. ಈ ಸ್ಥಳಕ್ಕೆ ಕವಡಿಕೇರಿ ಅಂತ ಯಾಕೆ ಹೆಸರು ಬಂತಂತ ನಾನು ಮುಂದೆ ಹೇಳ್ತೇನೆ. ನಾನು ಇದೆ ನೋಡ್ರಿ ದೇವಸ್ಥಾನದ ದ್ವಾರ ಬಾಗಿಲು. ಬರ್ರಿ ಮೊದಲ ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಇದರ ಕಥೆನ ಕೇಳೋಣಂತ. ಓಕೆ, ಗರ್ಭಗುಡಿ ಕ್ಲೋಸ್ ಆಗೈತಿ. ಈ ದೇವಸ್ಥಾನ ಒಂದು ದೊಡ್ಡ ದೇವಸ್ಥಾನ, ಸಭಾಗೃಹ ಮತ್ತು ಗರ್ಭಗುಡಿಯನ್ನು ಹೊಂದೈತಿ. ಇದು ಸಭಾಮಂಟಪ ಅಥವಾ ಸಭಾಗೃಹ ಅಂತ ಕರೀತಾರೆ. ಅದು ನಡಬರ್ಕಿರೋದು ಗರ್ಭಗುಡಿ. ದೇವಸ್ಥಾನ ಫುಲ್ ಕ್ಲೋಸ್ ಆಗಿದ್ದರಿಂದ ನಿಮ್ಗೆ ಮೂರ್ತಿ ತೋರ್ಸೋಕ್ಕಾಗಂಗಿಲ್ಲ.
ಒಂದು ಫೋಟೋ ಹಾಕಿರ್ತೀನಿ, ನೀವು ನೋಡಿರಿ. ಇಲ್ಲೇ ಮೇಲ್ಗಡೆ ಏನು ಮಾಡಿದಾರಪ್ಪ ಅಂತಂದ್ರೆ ಈ ದೇವಸ್ಥಾನದ ಸ್ಥಳ ಪುರಾಣದ ಕೆಲವು ಚಿತ್ರಣಗಳನ್ನು ಮೂರ್ತಿ ರೂಪದಲ್ಲಿ ಬಿಡಿಸಿದ್ದಾರೆ. ಅಂದ್ರೆ ಸಿಮೆಂಟ್ನಲ್ಲಿ ಮೂರ್ತಿ ಮಾಡಿ ಬಿಡಿಸಿದ್ದಾರೆ. ಆ ಕಥೆಗಳನ್ನು ನಾನು ಒಂದೊಂದಾಗಿ ಹೇಳ್ತೀನಿ. ಪಾಂಡವರು ವನವಾಸದಾಗಿದ್ದಾಗ ಇಲ್ಲಿ ಬಂದಿರ್ತಾರಂತ. ಇಲ್ಲಿ ಬಂದಾಗ ಏನಾಗುತ್ತಪ್ಪ ಅಂತಂದ್ರೆ ದ್ರೌಪದಿಗೆ ಭಾಳ ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆದಾಗ ದ್ರೌಪದಿ ಭೀಮಗೆ ನೀರು ತರಕ್ಕೆ ಹೇಳ್ತಾಳೆ. ಎಲ್ಲ ಕಡೆ ಹುಡುಕ್ತಾನೆ, ಭೀಮ ನೀರು ಸಿಗಂಗಿಲ್ಲ. ಅವಾಗ ದುರ್ಗಾದೇವಿಯನ್ನು ಕುರಿತು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿದಾದ್ಮೇಲೆ ದುರ್ಗಾದೇವಿ ಅವಂಗೆ ಅನುಗ್ರಹ ಮಾಡ್ತಾಳೆ, ನೀನು ಗಂಗೆಯಿಂದ ನೀರು ತಂದು ಇಲ್ಲಿ ಸೃಷ್ಟಿ ಮಾಡು ಅಂಥೇಳಿ. ಅದ ಪ್ರಕಾರ ಭೀಮ ಏನು ಮಾಡ್ತಾನಪ್ಪ ಅಂತಂದ್ರೆ ಕವಡಿ ಒಳಗೆ ಗಂಗಾ ನದಿಯಿಂದ ನೀರು ತಂದು ಇಲ್ಲೊಂದು ಕೆರೆಯನ್ನು ಸೃಷ್ಟಿ ಮಾಡ್ತಾನೆ. ಮತ್ತು ದುರ್ಗಾದೇವಿಯ ಆಜ್ಞೆಯಂತೆ ಆ ಕೆರೆ ಬಾಜು ಒಂದು ದುರ್ಗಾಮಾತೆಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾನಂತ ಒಂದು ಕತೆ. ಮತ್ತೊಂದು ಕತೆ ಒಳಗೆ ಏನಪ್ಪ ಅಂತಂದ್ರೆ ಪಾಂಡವರು ವನವಾಸದಾಗಿದ್ದಾಗ ಭೀಮಗೆ ಏನಾಗತ್ತಪ್ಪ ಅಂತಂದ್ರೆ ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆದಾಗ ಇಲ್ಲೆಲ್ಲ ಹುಡುಕಾಡ್ತಾನೆ, ಎಲ್ಲಿ ನೀರು ಸಿಗಂಗಿಲ್ಲ. ಅವಾಗ ಸಿಟ್ಟಿಗೆದ್ದ ಭೀಮ ತನ್ನ ಹೆಬ್ಬಳ್ಳಿಂದ ಈ ಕೆರೆಯನ್ನು ಸೃಷ್ಟಿ ಮಾಡಿ ನೀರು ತರಿಸಿದ ಅಂತ ಒಂದು ಕತೆ. ಮತ್ತೊಂದು ಕಥೆಯ ಪ್ರಕಾರ ಏನಪ್ಪ ಅಂತಂದ್ರೆ ಪಾಂಡವರು ವನವಾಸದಾಗಿದ್ದಾಗ ಇಲ್ಲಿ ಬಂದಿರ್ತಾರಂತ. ಅವಾಗ ದ್ರೌಪದಿಗೆ ಬಾಯಾರಿಕೆಯಾಗಿ ಭೀಮ ನೀರು ಹುಡ್ಕಾಡಕ್ಕೆ ಬಂದಿರ್ತಾನೆ. ನೀರು ಎಲ್ಲಿ ಸಿಗಂಗಿಲ್ಲ. ಆದರೆ ಒಂದು ಗುಹೆಯೊಳಗೆ ಒಂದು ಇಂಪಾದ ಸಂಗೀತ ಕೇಳ್ತೈತಿ. ಆ ಸಂಗೀತ ಎಲ್ಲಿ ಬರ್ತೈತಂತೇಳಿ ಭೀಮ ಹುಡ್ಕಾಡ್ತಾ ಹೋಗ್ತಾನೆ. ಹೋದಾಗ ಒಂದು ಗುಹೆಯಿಂದ ಬರ್ತಿರ್ತೈತಿ. ಅಲ್ಲಿ ದುರ್ಗಾದೇವಿ ಮೂರ್ತಿ ಇರುತ್ತಂತೆ. ಆ ಮೂರ್ತಿಯನ್ನು ಕುರಿತು ಧ್ಯಾನ ಮಾಡ್ತಾನೆ. ಧ್ಯಾನ ಮಾಡಿದಾಗ ದೇವಿ ಪ್ರತ್ಯಕ್ಷಳಾಗಿ ಅವನಿಗೆ ನೀರು ತರಲು ಅನುಗ್ರಹಿಸ್ತಾಳೆ. ಅವಾಗ ಭೀಮ ಗಂಗಾ ನದಿಯಿಂದ ಕವಡಿಯೊಳಗೆ ನೀರು ತಂದು ಇಲ್ಲಿ ಈ ಕೆರೆಯನ್ನು ಸೃಷ್ಟಿ ಮಾಡಿದ ಅಂತ ಮತ್ತೊಂದು ಕತೆ ಐತಿ. ಆ ಕತೆ ಏನೇ ಇರಲಿ, ಆದರೆ ದೇವಸ್ಥಾನ ಮತ್ತು ಕೆರೆ ಮಾತ್ರ ಬಹಳ ಸುಂದರವಾಗೈತಿ. ಸುತ್ತಮುತ್ತ ನೋಡ್ತಾ ಇರ್ಬೋದು, ಹಚ್ಚ ಹಸಿರಿನ ಕಾನನದ ಮಧ್ಯೆ ಈ ದೇವಸ್ಥಾನ ಮತ್ತು ಕೆರೆ ಸೃಷ್ಟಿಯಾಗೈತಿ. ಆ್ಯಂಡ್ ಈ ದೇವಸ್ಥಾನದ ಎದುರಿಗೆ ಮತ್ತೊಂದು ದೇವಸ್ಥಾನ ಐತಿ. ಇದು ಯಾವ ದೇವಸ್ಥಾನಪ್ಪ ಅಂತಂದ್ರೆ ಕಾಶಿ ವಿಶ್ವನಾಥ ದೇವಸ್ಥಾನ. ಈ ದೇವಸ್ಥಾನದ ಹಿನ್ನೆಲೆ ಏನಪ್ಪ ಅಂತಂದ್ರೆ ವಾಯುಪುತ್ರ ವೃಕೋದರನು ಇಲ್ಲಿ ಬಂದಾಗ ಇಲ್ಲಿ ಕಾಶಿಯನ್ನು ಕಂಡ ಅಂತ ಪ್ರತೀತಿ ಐತಿ. ಅದರಿಂದ ಇಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ನಿರ್ಮಿಸಿದಾರ ಅಂತ ಇತಿಹಾಸದಿಂದ ತಿಳಿದು ಬರುತ್ತೆ. ನೋಡತ್ತಿರ್ಬೇಕು, ಈ ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ಇತ್ತೀಚೆಗೆ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ತುಂಬ ಸುಂದರವಾಗಿ ಅಂದರೆ ಸುಂದರವಾಗಿ ಈ ದೇವಸ್ಥಾನ ಕಟ್ಟಿದ್ದಾರೆ. ಫುಲ್ ಕಟ್ಟಿಗೆ ಕೆತ್ತನೆಯೊಳಗೆ ಈ ದೇವಸ್ಥಾನ ನಿರ್ಮಿಸಿದ್ದಾರೆ. ನೋಡತ್ತಿರ್ಬೇಕು ಎಷ್ಟು ಸೂಕ್ಷ್ಮವಾದ ಕಟ್ಟಿಗೆ ಕೆತ್ತನೆಗಳದಾವ ಅಂತೇಳಿ. ಈ ದೇವಸ್ಥಾನ ಸಹ ಕದ ಹಾಕಿದ್ರೆ ನಾವು ಕದ ತೆಗೆದು ಒಳಗೆ ಹೋದ್ವಿ. ಬಟ್ ಗರ್ಭಗುಡಿ ಏನೈತಪ್ಪ ಅಂತಂದ್ರೆ ಕ್ಲೋಸ್ ಮಾಡಿದ್ದಾರೆ. ಸೊ ನಾವು ದೂರಿಂದನೇ ನಾವು ಕಾಶಿ ವಿಶ್ವನಾಥನ ದರ್ಶನನ ಮಾಡೋಣಂತೆ. ಈ ಕಾಶಿ ವಿಶ್ವನಾಥ ದೇವಸ್ಥಾನದ ಗರ್ಭಗುಡಿಯೊಳಗೆ ಒಂದು ಈಶ್ವರ ಲಿಂಗು ಐತಿ, ನೋಡತ್ತಿರ್ಬೇಕು. ಈ ದೇವಸ್ಥಾನ ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಿದ್ದಾರೆ. ಕಟ್ಟಿಗೆ ಕೆತ್ತನೆಗಳು ಮತ್ತು ಕಲ್ಲಿನ ಕೆತ್ತನೆಗಳು ಬಹಳ ಅಂದ್ರೆ ಭಾಳ ಚೆನ್ನಾಗಿ ಮಾಡ್ಯಾರ. ಈ ಕವಡಿಕೆರೆಯ ದುರ್ಗಾ ದೇವಸ್ಥಾನ ಮತ್ತು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ನಾವು ಏನು ಭೇಟಿ ಕೊಟ್ಟಿವಲ್ಲ, ಭೇಟಿ ಕೊಟ್ಟಾಗ ನಮಗೆ ಭಾಳ ಅಂದ್ರೆ ಭಾಳ ಪ್ರಶಾಂತತೆ ಸಿಕ್ತು. ನಮ್ಗೆ ಒಂಥರ ಈ ಗಡಿಬಿಡಿ ಲೈಫ್ ಒಳಗೆ ಈ ದೇವಸ್ಥಾನಕ್ಕೆ, ಅದು ಈ ಕಾನನದ ಮಧ್ಯೆ ಇರುವಂತಹ ಈ ಸುಂದರವಾದ ದೇವಸ್ಥಾನಕ್ಕೆ ಬಂದಾಗ ಒಂಥರ ಭಾಳ ನೆಮ್ಮದಿ ಅಂತ ಅನ್ನಿಸ್ತೆ ನನಗೆ. ನೋಡತ್ತಿರ್ಬೇಕು, ಈ ದೇವಸ್ಥಾನ ರೀಸೆಂಟಾಗಿ ರಿನೋವೇಷನ್ ಮಾಡಿದ್ದಾರೆ. ಅದರ ಬಾಜುನ ಕೆರೆ ಐತಿ. ಮತ್ತು ಆ ಕೆರೆ ನೀರು ತರಕ್ಕೆ ಮತ್ತು ಇಲ್ಲಿ ಮೆಟ್ಲ ಮಾಡಿದ್ದಾರೆ. ಅಂದರೆ ಪೂಜೆಗೆ ಇದೇ ಕೆರೆ ನೀರನ್ನು ಯೂಸ್ ಮಾಡ್ತಾರೆ. ಇದು ಟೋಟಲ್ 62 ಎಕರೆ ಇತ್ತು. ಬಟ್ ಈಗ ಅಷ್ಟೈತೆ ಇಲ್ಲೋ ಗೊತ್ತಿಲ್ಲ. ಬಟ್ ಕೆರೆ ಮಾತ್ರ ದೊಡ್ಡದೈತಿ. ನಿಮ್ಗೆ ನೋಡತ್ತಿರ್ಬೇಕು. ನೀವು ಯಾರಾದರೂ ನೀವು ಯಲ್ಲಾಪುರ ಪ್ರವಾಸಕ್ಕೆ ಏನಾದರೂ ಬಂದ್ರೆ, ನೀವು ಮಾಗೋಡ್ ಫಾಲ್ಸ್ ಮತ್ತು ಗಂಟೆ ಗಣಪತಿ ಜೇನುಕಲ್ಲ ಗುಡ್ಡಕ್ಕೆ ಹೋಗಾಕೆ ಬಂದ್ರೆ ಅಂದ್ರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ರಿ ಮತ್ತು ಈ ಪ್ಲೇಸ್ನ ನೋಡ್ರಿ. ನಿಮ್ಗೆ ನಿಜವಾಗ್ಲೂ ನಿಮ್ಗೆ ಅಮೇಝಿಂಗ್ ಅಂತ ಅನಿಸ್ತತಿ ಈ ಪ್ಲೇಸ್. ದುರ್ಗಾ ದೇವಸ್ಥಾನ ಮತ್ತು ಕಾಶಿ ವಿಶ್ವನಾಥ ದೇವಸ್ಥಾನ ಮತ್ತು ಬಾಜು ಕವಡಿಕೆರೆ. ಮತ್ತು ಇದು ಪ್ಲೇಸ್ ಹೆಂಗೈತಪ್ಪ ಅಂತಂದ್ರೆ ಫುಲ್ ಆಫ್ ಗ್ರೀನರಿ. ನೀವು ನೋಡತ್ತಿರ್ಬೇಕು ಎಷ್ಟು ಹಚ್ಚ ಹಸಿರಿನಿಂದ ಕೂಡೈತೆ ಅಂತೇಳಿ. ಓಕೆ, ನಾವು ಈ ಪ್ಲೇಸ್ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ನಾವು ಸೀದಾ ಈಗ ಮತ್ತೊಂದು ಪ್ಲೇಸ್ ಚಂದಗುಳಿಗೆ ಹೋಗ್ತೀವಿ ಈಗ. ಓಕೆ, ಲೆಟ್ಸ್ ಗೋ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದ್ರೆ ಒಂದು ಡಿಸ್ಲೈಕ್ ಮಾಡಿರಿ. ಮತ್ತೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.